ಬ್ಯಾನರ್ನಿಂದ ಕಮಲ್ ಶ್ರೀದೇವಿ ಸಿನಿಮಾನೇ ಮೊದಲ ಸಿನಿಮಾವಾಗಿ ಆಯ್ಕೆ ಮಾಡ್ಕೊಳ್ಳೋ ಕಾರಣ ಏನಾಗುತ್ತೆ? ಆ ಒಂದು ಕತೆ ನಿಮಗೆ ಅಷ್ಟೊಂದು ಕಾರಣ ಏನು ಅಂತ? ಹೀಗೆ ನಾನು ಲೋಹಿತ್ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ನಾನು ಪಿಕ್ಚರ್ ಮಾಡೋಣ ಅಂತಿದ್ದೀನಿ. ತುಂಬ ಕಮ್ಮಿ ಬಜೆಟಲ್ಲಿ ತುಂಬ ವರ್ಕ್ ಆಗೋ ಥರದ್ದು ಒಂದು ಸಿನಿಮಾ ಯಾವ್ದಾರು ಇದ್ದರೆ ನನಗೆ ಹೇಳಿ ಅಂದಿದ್ದೆ. ಸುಮ್ಮನೆ ಒಂದು ಸಡನ್ನಾಗಿ ಒಂದು ಲೈನ್ ಹೇಳಿದ್ರು, ನಂಗೆ ತುಂಬ ಟ್ರಿಗರ್ ಆಯಿತು. ನಾನು ಇಮ್ಮಿಡಿಯೇಟ್ ಸ್ಪಾಟಲ್ಲೇ ಅಡ್ವಾನ್ಸ್ ಮಾಡ್ಬಿಟ್ಟು ಈ ಕತೆ ನನಗೆ ಬೇಕು ಈ ಕತೆ ತುಂಬ ಚೆನ್ನಾಗಿದೆ ಅಂದರೆ ವಿತಿನ್ನೇ 5 ಮಿನಿಟ್ಸ್ ಅವ್ರು ಹೇಳಿದ್ದು ಕತೆ ತುಂಬ ಚೆನ್ನಾಗಿ ಅನ್ನಿಸ್ತು. ಜಸ್ಟ್ ಆ 5 ಮಿನಿಟ್ಸ್ ಲೈನ್ನ ನನಗೆ ಪೇಪರಲ್ಲಿ ಬರೆಸ್ಕೊಡಿ, ನಾನು ತೊಗೊತೀನಿ ಅದನ್ನು, ನನಗೆ ಬೇಕು ಇದು ಅಂತ. ಇಮಿಡಿಯೇಟ್ ಡಿಸಿಷನ್ ಅದು, ನನಗೆ ಗೊತ್ತಿಲ್ಲ. ಅದಾದಮೇಲೆ ಕಮಲ್ ಶ್ರೀದೇವಿ ಅಂತ ಟೈಟಲ್ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ರಿಜಿಸ್ಟರ್ ಮಾಡಿಕೊಂಡೆ. ಹಾಗೆ ಆ ಜರ್ನಿ ಸ್ಟಾರ್ಟ್ ಆಯಿತು. ಅದೇನು ಪ್ಲ್ಯಾಂಡ್ ಅಲ್ಲ, ಅದು ನೇಚರ್ ಸಪೋರ್ಟ್ ಮಾಡ್ತಾರೆ ಅನ್ನತ್ತಲ್ಲ ಒಂದು ಒಳ್ಳೆ ಕೆಲಸಕ್ಕೆ, ಆ ಥರ ಪ್ರತಿಯೊಂದು ವಿತಿನ್ 1 ಇಯರ್ ಇದನ್ನೆಲ್ಲ ಆಗಿ ರಿಲೀಸಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿ ಬಂತು. ಕಮಲ್ ಶ್ರೀದೇವಿ ಈ ಸಿನಿಮಾದ ಟೈಟಲ್ ಆಗೋದಕ್ಕೆ ಕಾರಣ ಏನು ಅಂತ? ಪಾತ್ರಗಳ ಹೆಸರ ಅಥವಾ ಏನಾದ್ರು ಬೇರೆ ಕಥೆ ಇದೆಯಾ? ಕಮಲ್ ಶ್ರೀದೇವಿನೇ ಪರ್ಟಿಕ್ಯುಲರ್ ಗಿಡಕ್ಕೆ ಕಾರಣ ಅಂತ? ಕಮಲ್ ಶ್ರೀದೇವಿ ಬಂದು ಸೌತ್ ಇಂಡಿಯಾದಲ್ಲೇ ಒಂದು ಹಿಟ್ ಪೇರು. ಮತ್ತು ಕಮಲ್ ಅವರು ಶ್ರೀದೇವಿ ಅವರು ಮಾಡಿರುವಂಥ ಒಂದಷ್ಟು ಸಿನಿಮಾಗಳಲ್ಲಿ ಎಂಡಿಂಗ್ ಯಾವಾಗಲೂ ಟ್ರ್ಯಾಜಿಡಿ ಇರುತ್ತೆ. ಟ್ರ್ಯಾಜಿನಿಕ್ ಪೇರ್ ಅವರು ತುಂಬ ಅದ್ಭುತವಾದ ಪೇರು. ದೆನ್ ನಮ್ಮ ಸಿನಿಮಾದಲ್ಲೂ ಶ್ರೀದೇವಿ ಅನ್ನೋ ಪಾತ್ರಕ್ಕೆ ತುಂಬಾ ದೊಡ್ಡ ಮಹತ್ವ ಇದೆ, ತುಂಬ ದೊಡ್ಡ ಇಂಪಾರ್ಟೆನ್ಸ್ ಇದೆ. ಅದೇ ತಕ್ಕಂಗೆ ಕಮಲ್ ಅನ್ನೋ ಪಾತ್ರಕ್ಕೂ ಇದೆ. ಆ ಶ್ರೀದೇವಿ ಸುತ್ತೋ ಒಂದಷ್ಟು ಪಾತ್ರಗಳು, ಸಮಾಜದ ಒಂದು 7 ಪಾತ್ರಗಳು ಆ ಶ್ರೀದೇವಿ ಮೇಲೆ ಹೇಗೆಲ್ಲ ಅಟ್ಯಾಕ್ ಮಾಡುತ್ತೆ, ಯಾವ ರೀತಿ ನಡೆಸ್ಕೊಳತ್ತೆ ಶ್ರೀದೇವಿ ಅನ್ನೋದು ತುಂಬ ತುಂಬ ಸ್ಟ್ರಾಂಗ್ ಆಗಿತ್ತು. ಅದಕ್ಕೆ ದಿ ಬೆಸ್ಟ್ ಟೈಟಲ್ ಅನ್ನಿಸ್ತು ನನಗೆ. ಕಮಲ್ ಶ್ರೀದೇವಿ ಅನ್ನೋ ಟೈಟಲ್ನ ಇಟ್ಟೆ ನಾನು. ಇವತ್ತಷ್ಟೇ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ. ತುಂಬ ಇಂಟ್ರೆಸ್ಟಿಂಗ್ ಟ್ರೈಲರು. ಸೊ ಎಲ್ಲ ಒಂದು ಕಡೆ ಈ ನಮ್ಮ ಸಮಾಜದಲ್ಲಿ ಈಗ ಆಗ್ತಿರುವಂಥ ಪ್ರಸ್ತುತ ಒಂದಷ್ಟು ಘಟನೆಗಳನ್ನು ಇಟ್ಕೊಂಡು ಈ ಸಿನಿಮಾದ ಕಥೆಯನ್ನು ಮಾಡಲಾಗಿದೆ ಹೇಗೆ ಅಂತ ಒಂದಷ್ಟು ಅತ್ಯಾಚಾರ ಆಗಲಿ, ಈ ಥರದ್ದು ಒಂದಷ್ಟು ವಿಚಾರಗಳಿದೆ, ಅದನ್ನೆಲ್ಲ ಟಚ್ ಮಾಡಿದರೆ ಈ ಸಿನಿಮಾದಲ್ಲಿ ಅಂತ? ಇಲ್ಲ, ಇವತ್ತಿನ ಘಟನೆ ಇಟ್ಕೊಂಡೇನಿಲ್ಲ. ಇವತ್ತಿನ ಘಟನೆ ಏನಿದೆಯಲ್ಲ, ಇದು ನಾನು ಹುಟ್ಟೋಕ್ಕಿಂತ ಮುಂಚೆಯಿಂದನೂ ಬರ್ತಾ ಇತ್ತು. ಆಗಿನ ನೀವು ಯಾವುದೇ ವರ್ಷದ ಒಂದೊಂದು ಕೇಸ್ಗಳು ತೊಗೊಂಡ್ರು ಆ ಥರದ ಒಂದಷ್ಟು ಘಟನೆಗಳಿರುತ್ತೆ. ಎಲ್ಲೋ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆ ಕೇಸ್ಗಳನ್ನೆಲ್ಲ ನೋಡಿರ್ತೀವಲ್ಲ, ಅಂದರೆ ಸಣ್ಣ ವಯಸ್ಸಿಂದ ಟಿ ವಿಲಿ ನೋಡಿರ್ತೀವಿ, ಒಂದಷ್ಟು ಕೇಳಿರ್ತೀವಿ. ಅದೆಲ್ಲ ಇತ್ತು ನನಗೂ. ಆ್ಯಸ್ ಎ ಕಮರ್ಷಿಯಲ್ ಹೀರೋ ಆಗಿ ನಾನು ಒಡಿಬಡಿ ಅನ್ನೋದೊಂದು ಸಿನಿಮಾನ ಬಿಟ್ಟು ಈ ಥರದೊಂದು ಲೈನ್ ಮಾಡಿದ್ರೆ ನನಗೆ ಗೊತ್ತಿರೋ ಒಂದಷ್ಟು ವಿಷಯಗಳನ್ನ ನಾನು ಇಂಪ್ಲಾಂಟ್ ಮಾಡ್ಬೋದು ಇದರಲ್ಲಿ ಅನ್ನೋದೊಂದು ತಲೆಯಲ್ಲಿತ್ತು. ಸೊ ಒಂದಷ್ಟು ವಿಷಯಗಳನ್ನ ಒಂದಷ್ಟು ಕ್ಯಾರೆಕ್ಟರ್ಗಳ ಮುಖಾಂತರ ವಾಯ್ಸ್ ರೈಸ್ ಮಾಡಿದ್ದೀವಿ. ಆಫ್ಟರ್ ಎಫೆಕ್ಟ್ಸ್ ಕೂಡ ಅದರಲ್ಲಿ ತೋರಿಸಿದ್ದೀವಿ ಏನಾಗುತ್ತೆ ನೆಕ್ಸ್ಟ್. ಈ ಥರ ಮಾತಾಡಿದ್ರೆ ಇದಕ್ಕೆ ಏನಾಗುತ್ತೆ. ನಾನು ಆಗಲೇ ನಿಮ್ಗೆ ಹೇಳಿದೆ, ಒಂದು ಲೆಸ್ಬಿಯನ್ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ. ಸೊ ಸಮಾಜದಲ್ಲಿ ಅವ್ರದ್ದು ತಪ್ಪಲ್ಲ ಅದು, ಅವರು ಕೂಡ ಅವ್ರ ಅನಿವಾರ್ಯ, ಅದು ಅವ್ರಿಗಾಗಿರೋದು ಪ್ರಾಬ್ಲಮ್. ಅದನ್ನು ಸಮಾಜ ಹೇಗೆ ನಡೆಸ್ಕೊಳತ್ತೆ, ದೆನ್ ಏನೆಲ್ಲ ಬಿಹೇವ್ ಮಾಡುತ್ತೆ, ಅವರ ಫಿಸಿಕಲಿ ಏನೇನು ಪ್ರಾಬ್ಲಮ್ಸ್ಗಳಿರುತ್ತಲ್ಲ ಅದನ್ನೆಲ್ಲ, ಆ ಥರದ್ದೆಲ್ಲ ಒಂದಷ್ಟು ಪಾಯಿಂಟ್ಸ್ಗಳನ್ನ ಹೇಳಿದ್ದೀವಿ. ದೆನ್ ಸೇಮ್ ಟೈಮ್ ಕ್ರಿಟಿಸೈಸ್ ಕೂಡ ಮಾಡಿದ್ದೀವಿ ಅದನ್ನು. ಸೊ ಆ ಥರದ ಒಂದಷ್ಟು 7 ಪಾತ್ರಗಳು ಈ ಕ್ಯಾರೆಕ್ಟ್ರಲ್ಲಿ ಬರುತ್ತೆ. ಸೊ ನಾವು ನೋಡಿರೋ ಒಂದಷ್ಟು ದೌರ್ಜನ್ಯ ಅದುಗಳೇ ಇದಕ್ಕೆಲ್ಲ ಸ್ಫೂರ್ತಿ ಅಂತ ಹೇಳ್ಬೋದು. ಒಂದಷ್ಟು ಕೇಸ್ಗಳನ್ನ ಕೂಡ ನೋಡಿದ್ದೀವಿ. ಅದೆಲ್ಲ ಇಂಪ್ಲಾಂಟ್ ಮಾಡಿ ತುಂಬ ಕ್ರಿಸ್ಪಿಯಾಗಿ ಒಂದು ದಿ ಬೆಸ್ಟ್ ಕಂಟೆಂಟ್ ಏನು ಹೇಳ್ಬೋದು ಅದನ್ನು ಹೇಳಿದ್ದೀವಿ. ಇದೇನಾದರೂ ಕೇಸ್ ಸ್ಟಡಿ ಥರ ಆಗುತ್ತೆ, ಏನಾದ್ರು ಒರಿಜಿನಲ್ ಕಥೆನ ಅಥವಾ ಕೇಸ ಏನಿದು ಅಂತ? ಕೇಸ್ ಸ್ಟಡಿ ಆಗಬಹುದು, ಯಾಕಂದರೆ ತುಂಬ ಗೊತ್ತಿರೋ ACPಗಳು ಇನ್ಸ್ಪೆಕ್ಟರ್ಗಳನ್ನೆಲ್ಲ ಜೊತೆಲಿ ಇಟ್ಕೊಂಡು ದಿ ಬೆಸ್ಟು, ಅಂದರೆ ಲಾ ದಾಟಿ ನಾವೇನೋ ಸುಳ್ಳು ಹೇಳೋಕ್ಕೂ ಆಗೋದಿಲ್ಲ ಅಲ್ಲಿ. ಇಮ್ಯಾಜಿನರಿ ಸ್ಟೋರಿನೂ ಆಗದೆ ತುಂಬ ಕೇಸ್ಗೆ, ಯಾಕಂದರೆ ನಾನು ಆ ಕೇಸ್ ನಂಬರ್ಸ್ಗಳನ್ನೆಲ್ಲ ಮೆನ್ಷನ್ ಮಾಡಿಸಿದ್ದೀನಿ ಕಮಲ್ ಶ್ರೀದೇವಿ ಟೈಟಲಲ್ಲಿ. ತುಂಬ ಲಾಯರ್ ಆಗಿರ್ಬೋದು, ಪೊಲೀಸವ್ರಾಗಿರ್ಬೋದು, ಜೊತೆಲಿ ಇಟ್ಕೊಂಡು ಅವ್ರುಗಳನ್ನ ಈ ಹುಡುಗಿ ಈ ಕ್ರೈಮ್ ಮಾಡಿದ್ರೆ ಏನು ಮಾಡ್ಬೋದು, ಈ ವ್ಯಕ್ತಿ ಈ ಥರ ಕ್ರೈಮ್ ಮಾಡಿದ್ರೆ ಯಾವ ಸೆಕ್ಷನಲ್ಲಿ ಬರ್ತಾರೆ, ಏನು ಬರ್ಬೋದು, ಅದನ್ನೆಲ್ಲ ತುಂಬ ನೀಟಾಗಿ ವರ್ಕ್ ಮಾಡಿದ್ದೀವಿ. ಕೊಲೆಗಾರ ಯಾರು ಅನ್ನೋದು ಒಂದು ಪ್ರಶ್ನೆ ಕೊನೆ ತನಕ ಹಂಗೆ ಉಳಿಸ್ಕೊಂಡಿದ್ರಿ. ಮತ್ತೊಂದು ಕಡೆ ಬರುತ್ತೆ, ಕೈನಲ್ಲಿ ಬೇಡಿ ಹಾಕೊಂಡು ಸಂಗೀತ ಭಟ್ ಅವರ ಪಾತ್ರನ ಬರುತ್ತೆ, ಏನಿದು ಅಂತ? 19ನೇ ತಾರೀಕು ಎಲ್ಲರಿಗೂ ಗೊತ್ತಾಗುತ್ತೆ. 18ನೇ ತಾರೀಕು ಪ್ರೆಸ್ಗೆ ಅಂತ ಒಂದು ಶೋ ಅರೇಂಜ್ ಮಾಡಿದ್ದೀನಿ. ಅವತ್ತು ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ. ಒಂದಂತೂ ತುಂಬ ಪ್ರಾಮಿಸಾಗಿ ಮಾಡ್ತೀನಿ, ತುಂಬ ಅದ್ಭುತವಾದ 2025 ಸಿನಿಮಾ ಕಥೆಗಳಲ್ಲಿ ಇದು ಕೂಡ ಒಂದು ಬರುತ್ತೆ. ಮೇ ಬಿ 10ನೇ ಸಾಲಲ್ಲಿ ಬರ್ಬೋದು, 100% ಬರುತ್ತೆ. ಇನ್ನು ಸಿನಿಮಾ ಹೊರತುಪಡಿಸಿ ಮಾತನಾಡೋದಾದರೆ, ರೀಸೆಂಟಾಗಿ ದೇಹದಾನವನ್ನು ಮಾಡಿದರೆ, ಅಂದರೆ ಒಂದಷ್ಟು ಜನ ನೇತ್ರದಾನ ಈ ಥರದ ಒಂದಷ್ಟು ಕೆಲಸಗಳನ್ನು ಮಾಡ್ತಾರೆ, ತುಂಬ ಒಳ್ಳೆ ಸಮಾಜಮುಖಿ ಕೆಲಸ. ನೀವು ದೇಹದಾನ ಮಾಡಬೇಕು ಅನ್ನೋ ಆ ಥರದೊಂದು ಥಾಟ್ ನಿಮಗೆ ಬಂದಿದೆ ಯಾವ ಕಾರಣಕ್ಕೋಸ್ಕರ ಅಂತ? ಅಂದರೆ ನನ್ನ ತಂದೆ ಕೂಡ ಬೇರೆ ಹಾಸ್ಪಿಟ್ಲಿಗೆ ದೇಹದಾನ ಮಾಡಿದ್ದಾರೆ. ನಾವು ಅವರು ದೇಹದಾನ ಮಾಡಿದಾಗಲೂ ತುಂಬ ಸ್ಟ್ರಾಂಗ್ ಮೈಂಡೆಡ್ ಆಗಿದ್ದ ನಾವು ಅದನ್ನು ಓಕೆ ಮಾಡಿದ್ವಿ. ಅಂದರೆ ಇದಕ್ಕೆ ನನ್ನೊಬ್ಬನ ಸಪೋರ್ಟ್ ಅಲ್ಲ, ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ನಮ್ಮ ಮನೆಯಲ್ಲಿ ಓಕೆ. ಆ್ಯಂಡ್ ನಾನು 2 ಇಯರ್ಸ್ ಬ್ಯಾಕು ಕಣ್ಣನ್ನು ಡೊನೇಟ್ ಮಾಡಿದ್ದೆ ಮಿಂಟೋ ಹಾಸ್ಪಿಟ್ಲಿಗೆ. ಸೊ ನಮ್ಮ ಮನೇಲಿ ಇದಕ್ಕೆಲ್ಲ ಓಕೆ, ಇದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ದೆನ್ ನಾನು ಯಾವುದೋ ಒಂದು ಖಾಸಗಿ
ಪ್ರೋಗ್ರಾಮ್ಗೆ ಹೋದಾಗ ಆ ದೇಹದಾನದ ಮಹತ್ವ ಏನು ಅಂತ ಗೊತ್ತಾಯಿತು. ಎಷ್ಟು ರಿಕ್ವೈರ್ಮೆಂಟ್ಸ್ ಇದೆ, ಏನೇನು ಆಗ್ತಿದೆ ಪ್ರಾಬ್ಲಮ್ಮು, ಆ ಥರದ್ದು ಒಂದಷ್ಟು ಈ ಕೇಳಿದಾಗ ನನಗೆ ಸ್ಪಾಟಲ್ಲಿ ಅನ್ನಿಸ್ತು, ಹೌದಲ್ಲ, ಏನೂ ಯೂಸ್ ಇಲ್ಲ ಆ್ಯಕ್ಚುಲಿ, ಹೋದ್ಮೇಲೆ ಮುಗೀತು ಅಷ್ಟೇ ನಮ್ಮದು. ಬೇರೆ ಯಾರಿಗಾದರೂ ಅದು ಯೂಸ್ ಆಗತ್ತೆ ಅಂದರೆ ಅವತ್ತು ನಾವು ನಿಜವಾದ ಹೀರೋ. ಇಲ್ಲೇನೇ ನಾವು ಆ್ಯಕ್ಟ್ ಮಾಡ್ತೀವಿ, ಮೇಕಪ್ ಹಚ್ತೀವಿ, ಇದೆಲ್ಲ ನಮ್ಮ ನಿಜವಾದ ಹೀರೋ ಅಂದರೆ ನಮ್ಮಿಂದ ಬೇರೆ ಯಾರಿಗಾದ್ರೂ ವರ್ಕ್ ಆಗಬೇಕಲ್ಲ. ಅಟ್ಲೀಸ್ಟ್ ಯಾವುದೋ ಒಂದು ಆರ್ಗನ್ನಿಂದ ಯಾವುದೋ ಒಂದು ಜೀವಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಆಗಲಿ ಅಲ್ವಾ. ನನ್ನ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂದೆಲ್ಲ ಇದೆ ಯಾವುದನ್ನು. ಆ್ಯಕ್ಚುಲಿ ನಾವು ಹೋದ್ಮೇಲೆ ನನ್ನ ಫ್ಯಾಮಿಲಿಗೇ ಅದು ಪ್ರಾಬ್ಲಮ್ಸ್ಗಳು ಯಾವತ್ತಿದ್ರು ಅವರು ಕೂಡ ಅದಕ್ಕೆ ಓಕೆ ಅಂತಾರಲ್ಲ, ಅದು ನಮಗೆ ಖುಷಿ ವಿಚಾರ. ಸೊ ಎಲ್ಲ ಒಂದು ಕಡೆ ತಂದೆಯವರು ಆ ಥರದೊಂದು ಮಾದರಿನ ಸೆಟ್ ಮಾಡಿಕೊಟ್ಟಿದ್ದಾರೆ ನಿಮ್ಮ ಕುಟುಂಬದಲ್ಲಿ. ಎಷ್ಟು ವರ್ಷದ ಹಿಂದೆ ಈ ಥರ ದೇಹದಾನ ಮಾಡಿದ್ರು ತಂದೆಯವರು? ನೀವೇನಾದರೂ ಹೇಳಿದ್ರೆ ಆ ಸಂದರ್ಭದಲ್ಲಿ ಅಂತ ಅಂದ್ಬಿಟ್ಟು ದೇಹದಾನ ಮಾಡುವಂಥ ವಿಚಾರ ಅಂದರೆ ಆ ನಂತರದಲ್ಲಿ ಒಂದಷ್ಟು ಕಾರ್ಯಗಳಿಗೆ ಏನಂತರ ಇದಿರುತ್ತೆ, ಮತ್ತು ಒಂದು ತಪ್ಪು ಗ್ರಹಿಕೆನೇ ಜನಗಳಿರುತ್ತೆ. ಯಾಕಂದರೆ ಕಣ್ಣುದಾನ ಮಾಡಿಟ್ರೆ ಮುಂದಿನ ಜನ್ಮದಲ್ಲಿ ಕಣ್ಣಿಲ್ಲದೆ ಹೊಡ್ತಾರಂತೆ, ಹಾಗೆ ಈ ಥರದ್ದೆಲ್ಲ ಗ್ರಹಿಕೆಗಳಿರ್ತವೆ. ಸೊ ಅಂಥ ಸಂದರ್ಭದಲ್ಲಿ ನೀವ್ಯಾಗ ಅದನ್ನು ತಡ್ಕೊಂಡ್ರಿ ತಂದೆ ದೇಹದಾನ ಮಾಡೋದಂಥ ಸಂದರ್ಭದಲ್ಲಿ? 7 years ಬ್ಯಾಕ್ ಅನಿಸುತ್ತೆ ನಮ್ಮ ತಂದೆ MS ರಾಮಯ್ಯ ಹಾಸ್ಪಿಟ್ಲಲ್ಲಿ ದೇಹದಾನ ಮಾಡಿದ್ದು. ಗೊತ್ತಿಲ್ಲ, ನಮ್ಮ ಫ್ಯಾಮಿಲಿ ಫುಲ್ ಓಪನ್ ಮೈಂಡೆಡ್ಡು, ತುಂಬ ಸ್ಟ್ರಾಂಗ್ ಆಗಿದ್ದೀವಿ. ನಮ್ಮಿಂದ ಏನಾದ್ರು ಆಗಲಿ ಅಂತ ಅಷ್ಟೇ ಅದು. ಅವ್ರಿಗೆ ಸ್ಟಡಿ ಪರ್ಪಸ್ ಕೇಳಿದರು ಬಾಡಿನ MS ರಾಮಯ್ಯದವರು. ಸೊ ಅವ್ರಿಗೆ ದಾನ ಮಾಡಿದ್ವಿ ನಮ್ಮ ತಂದೆ ವಿತ್ ಅಗ್ರಿಮೆಂಟ್ಸ್. ನಾನು ನಮ್ಮ ಕೈಲ ಜೊತೆಲೇ ಇದ್ದು ಅಗ್ರಿಮೆಂಟ್ಸ್ ಮಾಡಿಸಿದ್ದದು. ಅದೇ ವಿತಿನ್ 5 to 6 hours ಒಳಗೆ ಅವ್ರಿಗೆ ಆರ್ಗನ್ಸ್ಗಳು ಯೂಸ್ ಆಗುತ್ತೆ. ತುಂಬ ಸ್ಟ್ರಾಂಗ್ ಮೈಂಡೆಡಲ್ಲಿ ಹೇಳಿದ್ದೀವಿ. ಎಲ್ಲೋ ಒಂದು ಕಡೆ ಅದಕ್ಕೆ ಸತ್ತ ಮೇಲೆ ಅದಕ್ಕೊಂದು ಇದು ಮಾಡೋದು, ಅದೆಲ್ಲ ನಾನು ನಂಬಲ್ಲ. ನಾನು ಪರ್ಸ್ನಲಿ ನಂಬೋದಿಲ್ಲ. ರಿಚುವಲ್ಸ್ ಇದೆ, ನಾನು ನಂಬೋದಿಲ್ಲ. ಬೇರೆಯವ್ರ ನಂಬಿಕೆಗೆ ನನ್ನದು ಅಡ್ಡಿ ಇಲ್ಲ. ಅದು ನಾವು ಚೆನ್ನಾಗಿ, ನನ್ನಿಂದ ಯಾರಿಗಾರು ಯೂಸ್ ಆಗಿದ್ರೆ ಆಗಲಿ ಅಂತ ಅಷ್ಟೇ. ಇನ್ನು ದೇಹ ಮಣ್ಣಲ್ಲಿ ಹೋಗೋದು ಇಲ್ಲ ಸುಡೋದು ಏನೋ ಮಾಡೋ ಬದಲು ಒಂದು 4 ಜನಕ್ಕೆ ಇದ್ದರೆ, ಎಲ್ಲೋ ನನ್ನ ಮಗ ಇಲ್ಲೇ ಇದ್ದಾನೆ, ನನ್ನ ಫ್ಯಾಮಿಲಿಯವ್ರು ಇಲ್ಲೇ ಇದ್ದಾರೆ ಅನ್ನೋದು ಅವ್ರಿಗೂ ಕೂಡ ಒಂದಿರುತ್ತೆ. ಚೆನ್ನಾಗಾಗತ್ತೆ ಅಷ್ಟೇ. ಎಲ್ಲರೂ ಮಾಡಬೇಕು ಅಂತ ನನ್ನ ವಾದ ಅಷ್ಟೇ. ಇದು ಹಾಸ್ಪಿಟ್ಲಲ್ಲಿ ನೋಡಿದಾಗ ಅಷ್ಟೇ ಅದೊಂದು ಟ್ರೀಗೆ ಲೀವ್ ಕಟ್ಟೋದು ಮುಖಾಂತರ ಸ್ಟಾರ್ಟ್ ಮಾಡಿದ್ದು. ಮೊನ್ನೆ ಫೋಟೋ ಕಳಿಸಿದ್ರು ನಂಗೆ ಹಾಸ್ಪಿಟಲಿಂದ. ನೀವು ಬಂದು ಮಾಡೋದ್ಮೇಲೆ ತುಂಬ ಚೆನ್ನಾಗಿ ಲೀವ್ಸ್ಗಳಾಗಿದೆ ನೋಡಿ, ನಿಮ್ಮ ಮರ ತುಂಬ ಹಸಿರಾಗಿದೆ ಅಂತ ಕಳಿಸಿದ್ರು. ಖುಷಿಯಾಗತ್ತೆ. ಗೊತ್ತಿಲ್ಲ, ನಾನೊಬ್ಬ ಮಾಡೋದ್ರಿಂದ ಒಬ್ಬ ಮಾಡಿದ್ರು ನನಗೆ ಖುಷಿ. ನನ್ನಿಂದ ಯಾರೋ ಒಬ್ರದ್ದು ಮಾಡಿದಾರಲ್ಲ, ಯಾರೋ ಒಬ್ರಿಗೆ ಯೂಸ್ ಆಗತ್ತಲ್ಲ ಅಂತ ಅಷ್ಟೇ. ನಿಮ್ಮ ಪತ್ನಿ ವಿದ್ಯಾ ಅವರು ಏನಂತ ಹೇಳಿದ್ರು ಅಂತ ಅವ್ರು ದಿವ್ಯಾ ಅವರು ಸಾರಿ ಇಲ್ಲ, ಅದೇ ನನ್ನ ಫ್ಯಾಮಿಲಿಯವರು ಎಲ್ಲರೂ ಸ್ಟ್ರಾಂಗ್ ಮೈಂಡೆಡ್ ಆಗಿರೋದ್ರಿಂದ ಆ ಟೈಮಲ್ಲಿ ಬೇಜಾರಾಗುತ್ತೆ. ಬಟ್ ಒಳ್ಳೆ ಕೆಲಸ ಮಾಡಿದ್ದಾರೆ.